ಹಾಯ್, ಇವತ್ತು ನಾನು ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡೋದ್ರಿಂದ ನಾನು ಯಾವ ಥರ ಮಾಡಿದೆ ನನಗೆ ಗೊತ್ತಾಗೋದಿಲ್ಲ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಬನ್ನಿ. ಇವಾಗ ಶಾವಿಗೆ ಉಪ್ಪಿಟ್ಟು ಮಾಡಲು ಬೇಕಾಗಿರೋ ಸಾಮಗ್ರಿಗಳು ನೋಡೋಣ. ಈ ಬೌಲಲ್ಲಿ ನಾನು ಒಂದು ಬೌಲು ಶಾವಿಗೆ ತೊಗೊಂಡಿದ್ದೇನೆ, ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಒಂದು ಟೊಮೊಟೊ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, 2 ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ, ಎಣ್ಣೆ, ಶೇಂಗಾ ಅಥವಾ ಕಡಲೆ ಬೀಜ, ಸಾಸಿವೆ, ಅರಿಶಿನ ಪುಡಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 2 ಮೆಣಸಿನಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಇವಾಗ ಗ್ಯಾಸ್ ಹಚ್ಕೊಳ್ಳೋಣ, ಒಂದು ಕಡಾಯಿ ಇಡೋಣ. ಬನ್ನಿ ಇವಾಗ ಕಡಾಯಿಗೆ ಶಾವಿಗೆ ಹಾಕೊಳ್ಳೋಣ, ಚೆನ್ನಾಗಿ ಕೇಳಿಸೋಣ. ಇವಾಗ ಎಣ್ಣೆ ಹಾಕೊಳ್ಳೋಣ. ಶಾವಿಗೆ ಚೆನ್ನಾಗಿ ಹುರ್ಕೊಳ್ಳೋಣ, ಕಲರ್ ಚೇಂಜ್ ಆಗುವವರೆಗೆ. ನೋಡಿ ಇವಾಗ ಶಾವಿಗೆ ಕಲರ್ ಚೇಂಜ್ ಆಗಿದೆ. ಈ ಥರ ಕಲರ್ ಬರೋವರೆಗೆ ಹುರ್ಕೊಳ್ಳಿ. ಇವಾಗ ಒಂದು ಬೌಲಿಗೆ ತೆಗೆದುಕೊಳ್ಳೋಣ. ಚೆನ್ನಾಗಿ ಶಾವಿಗೆ ಹುರಿದಿದ್ದಾವೆ. ಇವಾಗ ಶಾವಿಗೆ ಹುರ್ಕೊಂಡಿರ್ತೀವಲ್ಲ ಅದೇ ಕಡೆಗೆ ಎಣ್ಣೆ ಹಾಕೊಳ್ಳೋಣ. ಇವಾಗ ಸಾಸಿವೆ ಹಾಕೊಳ್ಳೋಣ. ನೋಡಿ ಇವಾಗ ಸಾಸಿವೆ ಚೊಟ ಅಥವಾ ಜೀರಿಗೆ ಹಾಕೊಳ್ಳೋಣ. ಇವಾಗ ಕರಿಬೇವು ಹಾಕೊಳ್ಳೋಣ. ಇವಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೊಳ್ಳೋಣ. ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ಹಸಿಮೆಣಸಿನಕಾಯಿ ಹಾಕೊಳ್ಳೋಣ, ಕಟ್ ಮಾಡಿಟ್ಕೊಂಡಿರೋ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಶೇಂಗಾ ಅಥವಾ ಕಡಲೆ ಬೀಜ ಹಾಕೊಳ್ಳೋಣ. ನೀವು ಬೇಕಂದರೆ ಹುರಿದ ಶೇಂಗಾ ಕೂಡ ಹಾಕೋಬೋದು. ನಾನು ಹಸಿ ಶೇಂಗಾ ತೊಗೊಂಡಿದ್ದೀನಿ. 2 ರಿಂದ 3 ನಿಮಿಷ ಈರುಳ್ಳಿ ಮೆತ್ತಗಾಗೋವರೆಗೆ ಹುರ್ಕೊಳ್ಳೋಣ. ಇವಾಗ ಈರುಳ್ಳಿ ಮೆತ್ತಗಾಗಿದೆ. ಇವಾಗ ಟೊಮೊಟೊ ಹಾಕ್ಕೊಳ್ಳೋಣ. ಒಂದು 2 ನಿಮಿಷ ಟೊಮೊಟೊ ಮೆತ್ತಗಾಗೋವರೆಗೆ ಹುರ್ಕೊಳ್ಳೋಣ. ಬನ್ನಿ ಇವಾಗ ಟೊಮೊಟೊ ಮೆತ್ತಗಾಗಿದ್ದಾವೆ. ಕೊತ್ತಂಬರಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೀರು ಹಾಕ್ಕೊಳ್ಳೋಣ. ಇವಾಗ ನೀರು ಹಾಕ್ಕೊಳ್ಳೋಣ. ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಚೆನ್ನಾಗಿ ಕುದಿ ಬರಲಿ, ಹಾಗಾಗಿ ಒಂದು ಪ್ಲೇಟ್ ಮುಚ್ಕೊಳ್ಳೋಣ. ಪ್ಲೇಟಿಗೆ ಮುಚ್ಕೊಳ್ಳೋದ್ರಿಂದ ನೀರು ಬೇಗ ಕುದಿ ಬರ್ತವೆ. ಬನ್ನಿ ಇವಾಗ 4 ನಿಮಿಷ ಆಗಿದೆ, ನೀರು ಕುದಿ ಬಂದಿದೆ ನೋಡೋಣ. ಪ್ಲೇಟ್ ತೆಗೆದುಕೊಳ್ಳೋಣ. ಇವಾಗ ನೀರು ಕುದಿ ಬಂದಿದ್ದಾವೆ. ಹುರಿದಿಟ್ಟರು ಶಾವಿಗೆ ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಮನೆಯಲ್ಲಿ ಮಾಡಿರುವ ಶಾವಿಗೆ ತೊಗೊಂಡಿದ್ದೇನೆ. ನೀವು ಬೇಕಂದರೆ ರೆಡಿಮೇಡ್ ಪ್ಯಾಕೆಟ್ ಶಾವಿಗೆ ಕೂಡ ತೊಗೋಬೋದು.
ಇವಾಗ ಮಧ್ಯಮ ಉರಿಯಲ್ಲಿ ಅಥವಾ ಸಣ್ಣ ಉರಿಯಲ್ಲಿ 5 ನಿಮಿಷ ಬೇಯಿಸ್ಕೊಳ್ಳೋಣ. ಮತ್ತೆ ಮೇಲ್ಗಡೆ ಪ್ಲೇಟ್ ಮುಚ್ಕೊಳ್ಳೋಣ. ಚೆನ್ನಾಗಿ 5 ನಿಮಿಷ ಬೇಯಿಸ್ಕೊಳ್ಳೋಣ. ಬನ್ನಿ ಇವಾಗ ಪ್ಲೇಟ್ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಪುಡಿ ಎಲ್ಲ ಮೇಲ್ಗಡೆ ಅಷ್ಟೇ ಇರುತ್ತೆ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು 2 ನಿಮಿಷ ಪ್ಲೇಟ್ ಮುಚ್ಕೊಳ್ಳೋಣ. ಬನ್ನಿ ಇವಾಗ 2 ರಿಂದ 3 ನಿಮಿಷ ಆಗಿದೆ, ನೋಡೋಣ. ನೋಡಿ, ಉಪ್ಪಿಟ್ಟು ಚೆನ್ನಾಗಿ ಉದುರಾಗಿದೆ. ಇವಾಗ ಇದು ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿದೆ. ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಶಾವಿಗೆ ಉಪ್ಪಿಟ್ಟು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ನಿಂಬೆ ಹುಳಿ ಹಿಂಡ್ಕೊಂಡು ಮೇಲ್ಗಡೆ ತಿನ್ಬೋದು. ಸೂಪರಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.